ಇನ್ನು ಸಾರಿಗೆ ನಿಯಮಗಳ ನೌಕರರ ಮುಷ್ಕರ ಪ್ರಶ್ನಿಸಿ ಸಲ್ಲಿಸಲಾಗಿದ್ದಂತಹ ಒಂದು ಅರ್ಜಿಯ ವಿಚಾರಣೆಯನ್ನು ನಡೆಸಿದಂತಹ ಹೈಕೋರ್ಟ್ ವಿಭಾಗೀಯ ಪೀಠ ವಿಚಾರಣೆಯನ್ನು ಆಗಸ್ಟ್ 5ಕ್ಕೆ ಈಗ ಮುಂದೂಡಲಾಗಿದೆ. ಜುಲೈ 15ರಂದು ಕಾರ್ಮಿಕ ಆಯುಕ್ತರ ನೇತೃತ್ವದಲ್ಲಿ ಸಾರಿಗೆ ಸಂಘಟನೆಗಳೊಂದಿಗೆ ಸಂಧಾನದ ಮಾತುಕತೆ ನಡೆಯಲಿದೆ ಅಂತ ಸಾರಿಗೆ ನಿಯಮಗಳ ಪರ ವಕೀಲರು ಹೈಕೋರ್ಟ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದೇ ವೇಳೆ ಸರ್ಕಾರ ಸಾರಿಗೆ ಇಲಾಖೆ ನೌಕರರ ಬೇಡಿಕೆಗಳಿಗೆ ಸೂಕ್ತವಾಗಿ ಸ್ಪಂದಿಸಿಲ್ಲ ಅನ್ನುವಂತಹ ವಕೀಲರು ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಅಲ್ಲದೆ ಸಂಧಾನ ಪ್ರಕ್ರಿಯೆ ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೌಕರರು ಹಿತಾಸಕ್ತಿಯನ್ನು ಪರಿಗಣಿಸಬೇಕು ಅಂತ ಮನವಿಯನ್ನು ಕೂಡ ಮಾಡಿದ್ದಾರೆ. ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿದಂತಹ ಹೈಕೋರ್ಟ್ ಸಂಧಾನದ ಮಾತುಕತೆಯ ಬೆಳವಣಿಗೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಆಗಸ್ಟ್ 5ನೇ ತಾರೀಕು ವಿಚಾರಣೆಯನ್ನು ಪೋಸ್ಟ್ಪೋನ್ ಮಾಡಿದೆ. ಇನ್ನು ಬೆಂಗಳೂರು ಉತ್ತರ ತಾಲೂಕಿನ ಕಾಡಯಪ್ಪನಹಳ್ಳಿಯ ಒಂದು ಇಂಗ್ಲಿಷ್ ವಸತಿ ಶಾಲೆಯಲ್ಲಿ 12 ವರ್ಷದ ವಿದ್ಯಾರ್ಥಿ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದಾನೆ. 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಗುರುಕಿರಣ್ ಮೃತ ವಿದ್ಯಾರ್ಥಿ. ಇಂದು ಬೆಳಗ್ಗೆ ವಿದ್ಯಾರ್ಥಿಗೆ ಆರೋಗ್ಯ ಸರಿಯಿರಲಿಲ್ಲ ಅಂತ ಹೇಳಿ ಶಾಲೆಯ ಶಿಕ್ಷಕರು ಪೋಷಕರಿಗೆ ಕರೆ ಮಾಡಿದರು. ಕೂಡಲೇ ಪೋಷಕರು ಆಸ್ಪತ್ರೆಗೆ ಆಗಮಿಸಿದರು. ಅಷ್ಟರಲ್ಲಿಯೇ ಗುರುಕಿರಣ್ ಮೃತಪಟ್ಟಿದ್ದಾನೆ ಎನ್ನಲಾಗ್ತಾ ಇದೆ. ಮಗನ ಸಾವಿನ ಬಗ್ಗೆ ಪೋಷಕರು ಹಲವಾರು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದು, ಶಿಕ್ಷಕನ ಹಲ್ಲೆ ಹಾಗೂ ಹೆಚ್ಚಿನ ಒತ್ತಡಗಳಿಂದ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಆಸ್ಪತ್ರೆ ಬಳಿ ಮಗನ ಮೃತದೇಹವನ್ನು ಕಂಡು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಘಟನೆ ಸಂಬಂಧಪಟ್ಟಂತಹ ಸ್ಥಳಕ್ಕೆ ಬಾಲೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತರಲಘಟ್ಟ ಗ್ರಾಮದ ಅಪ್ರಾಪ್ತ ಬಾಲಕಿ ನಾಪತ್ತೆ ಕೇಸ್ಗೆ ಈಗ ಟ್ವಿಸ್ಟ್ ಒಂದು ಸಿಕ್ಕಿದೆ. 2025ರ ಮೇ 18ರಂದು ಶಿಕಾರಿಪುರದ ಪಟ್ಟಣದ PG1ರಲ್ಲಿ ಬಾಲಕಿ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗಿದ್ದು, ಆಕೆಯ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಲಾಗ್ತಾ ಇದೆ ಅನ್ನುವಂತಹ ಅನುಮಾನ ಈಗ ಪೊಲೀಸ್ ತನಿಖೆಯಲ್ಲಿ ವರದಿಯಾಗಿದೆ. ಮಗಳು ಕಾಣೆಯಾದಂತಹ ದಿನದಿಂದ ಬಾಲಕಿ ತಂದೆ ಪರಮೇಶ್ವರ್ ನಾಯಕ್ ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಿಸ್ಸಿಂಗ್ ಪ್ರಕರಣವನ್ನು ದಾಖಲು ಮಾಡಿದರು. ತನಿಖೆ ನಡೆಸಿದಂತಹ ಪೊಲೀಸರಿಗೆ ಅಚ್ಚರಿಯ ಸಂಗತಿಗಳು ಈಗ ಬೆಳಕಿಗೆ ಬಂದಿವೆ. ಪ್ರಕರಣ ಸಂಬಂಧಪಟ್ಟಂತೆ PGಯ ಮಾಲೀಕ ಸೌಭಾಗ್ಯ, ರಂಜಿತಾ, ಪೀರಾ ನಾಯ್ಕ್ ಹಾಗೂ ಗಂಗಾ ನಾಯ್ಕ್ ಸೇರಿದಂತೆ 4ವರನ್ನು ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. ವಿಚಾರಣೆ ವೇಳೆ ಬಾಲಕಿಯ ಮೃತದೇಹ ಗೌಪ್ಯವಾಗಿ ಸಾಗಿಸಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಮಾವಿನಗುಂಡಿ ಬಳಿ ಎಸೆದು ಬಂದಿರುವಂತಹ ಇನ್ಫಾರ್ಮೇಷನ್ ಈಗ ಬಹಿರಂಗವಾಗಿದೆ. ಇಂಗ್ಲೆಂಡ್ ವಿರುದ್ಧದ 3ನೇ T20 ಪಂದ್ಯದಲ್ಲಿ ಟೀಮ್ ಇಂಡಿಯಾ 125 ರನ್ಗಳನ್ನು ಹೀನಾಯವಾಗಿ ಸೋಲನ್ನು ಅನುಭವಿಸಿತು. ಈ ಕುರಿತು ಮಾತನಾಡಿದಂತಹ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್, ಇದು ಒಟ್ಟಾರೆಯಾಗಿ ತಂಡದ ಕಳಪೆ ಪ್ರದರ್ಶನ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸೋಲು ಅತ್ಯಂತ ಅಸಹ್ಯಕರವಾಗಿತ್ತು. ಇದಕ್ಕಿಂತ ಕೆಟ್ಟ ಶಬ್ದವನ್ನು ಬಳಸಲು ನನ್ನಿಂದ ಸಾಧ್ಯವಿಲ್ಲ. ಇಷ್ಟು ದೊಡ್ಡ ಅಂತರದಲ್ಲಿ ಸೋಲು ಸ್ವೀಕಾರವಲ್ಲ ಅಂತ ಹೇಳಿದ್ದಾರೆ. ಹೆಚ್ಚು ವೇಗದಲ್ಲಿ ಬೌಲರ್ಗಳು ನೆರವು ನೀಡುವಂತಿತ್ತು, ಆದರೆ ಗುರಿ ಬೆನ್ನಟ್ಟುವಾಗ ನಾವು ಗೆಲುವಿಗಾಗಿ ಹೋರಾಟವನ್ನೇ ಮಾಡಲಿಲ್ಲ. ಹೀಗಾಗಿ ಗುರಿ ತಲುಪಬೇಕು ಎಂಬುದರ ಕುರಿತು ಹಲವು ದಾರಿಗಳನ್ನು ನಾವು ಕಂಡುಕೊಂಡಿರಬೇಕು, ಆದರೆ ನಾವು ಅದ್ಯಾವುದೂ ಕೂಡ ಮಾಡಲಿಲ್ಲ ಅಂತ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಹೇಳಿದ್ದಾರೆ. ಇನ್ನು 2026ರ ಫಿಫಾ ವಿಶ್ವಕಪ್ ಪ್ರೀ ಕ್ವಾರ್ಟರ್ಸ್ ಫೈನಲ್ನಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ವಿರುದ್ಧ ಈಜಿಪ್ಟ್ ತಂಡ 2-3 ಸೋಲುಗಳ ಅಂತರದಲ್ಲಿ ಸೋತಿದೆ. ಈ ಸೋಲಿನ ಬೆನ್ನಲ್ಲಿಯೇ ಈಜಿಪ್ಟ್ ತಂಡದ ಮುಖ್ಯ ಕೋಚ್ ಹುಸಾಮ್ ಹಸನ್ ಆಕ್ರೋಶವನ್ನು ಹೊರಹಾಕಿದ್ದು, ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಫಿಫಾ ವಿಶ್ವಕಪ್ ಟೂರ್ನಿಯಲ್ಲಿ ಫೇರ್ ಪ್ಲೇ ಮತ್ತು ಕ್ರೀಡಾ ಸ್ಫೂರ್ತಿಯ ಕೊರತೆ ಇದ್ದು ವಿಶ್ವಕಪ್ಪನ್ನು ಬಹಿಷ್ಕರಿಸುವಂತೆ ಕರೆಯನ್ನು ನೀಡಿದ್ದಾರೆ. ನಾನು ಸ್ವದೇಶಕ್ಕೆ ಮರಳಿದ ಬಳಿಕ ಈ ವಿಶ್ವಕಪ್ನ ಯಾವುದೇ ಪಂದ್ಯವನ್ನು ಕೂಡ ವೀಕ್ಷಣೆ ಮಾಡೋದಿಲ್ಲ, ಯಾಕಂದರೆ ಇಲ್ಲಿ ನ್ಯಾಯವೇ ಇಲ್ಲ. ಈ ಪಂದ್ಯ ಗೆಲ್ಲುವ ನೆಚ್ಚಿನ ತಂಡ ನಮ್ಮದಾಗಿದ್ದು, ಆದರೆ ಅಂತಿಮ ಫಲಿತಾಂಶದ ಮೇಲೆ ಬಾಹ್ಯ ಪ್ರಭಾವಗಳು ದಟ್ಟವಾಗಿದ್ದವು. ಮೈದಾನದ ಒಳಗಡೆ ಮತ್ತು ಹೊರಗಿನ ಕೆಲವು ಸಂಗತಿಗಳು ಪಂದ್ಯದ ಫಲಿತಾಂಶವನ್ನು ಬದಲಿಸಿದವು ಅಂತ ಹಸನ್ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ.